ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೀನರಾಶಿಯ ಬಂಧು ಮಿತ್ರರಿಗೆ ಚಾಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮ ರಾಶಿಯ ಎಲ್ಲ ಒಂದು ಭವಿಷ್ಯ ಫಲಗಳನ್ನು ತಿಳಿಸ್ತಾ ದಿನಾಂಕ 29/3/2025 ಶನಿ ಮಹಾತ್ಮರು ಕುಂಭರಾಶಿಯಿಂದ ನಿಮ್ಮ ರಾಶಿ ಅಂದರೆ ಮೀನರಾಶಿಗೆ ಪ್ರವೇಶ ಮಾಡುತ್ತಾರೆ. ಈಗಾಗಲೇ 2.5 ವರ್ಷ 7.5 ಕಳೆದಿದ್ದು ದಿನಾಂಕ 27/6/2027 ಶನಿ ಗ್ರಹ ನಿಮ್ಮ ಒಂದು ಮೀನರಾಶಿಯಲ್ಲೇ ಇರುತ್ತದೆ. ಇನ್ನು 5 ವರ್ಷಗಳ ಕಾಲ ನೀವು 7.5 ಒಂದು ಅನುಭವಿಸ್ತೀರಿ. ಶನಿ ಬಗ್ಗೆ ನಿಮಗೆ ಭಯ ಬೇಡ. ಶನಿ ಬಂದರೆ ಮನೆ ಮಾಡುತ್ತಾನೆ, ಶನಿ ಬಂದರೆ ಮನೆ ಕೊಡ್ತಾನೆ. ನೋಡಿ, ಸಾಕಷ್ಟು ಜನರಿಗೆ ನಾವು ಆಗಲೇ ಎಷ್ಟೋ ಜನ ನೋಡಿದ್ದೀವಿ. 7.5 ವರ್ಷ 7.5 ಶನಿ ಇದ್ದಾಗಲೇ ಕೆಲವೊಬ್ಬರಿಗೆ ಶುಭಫಲಗಳೇ ಆಗಿವೆ, ಕೆಲವೊಬ್ಬರಿಗೆ ಉದ್ಯೋಗಗಳಾಗಿವೆ, ವಿವಾಹಗಳಾಗಿವೆ, ಮನೆಗಳಾಗಿವೆ, ಸಂತಾನ ಆಗಿದೆ, ಸಾಕಷ್ಟು ಧನಲಾಭವನ್ನು ಕೂಡ ಪಡೀತಾರೆ. ಶನಿ ಮಹಾತ್ಮ ಕೆಟ್ಟವರಲ್ಲ. ಅವ್ರನ್ನ ಭಕ್ತಿಯಿಂದ ಶಾಂತಿ ಕಾರ್ಯ ಮಾಡಿದರೆ ಸಾಕ್ಷಾತ್ ಕೊಲ್ಹಾಪುರ ಮಹಾಲಕ್ಷ್ಮಿಯನ್ನೇ ದೇವಿಯನ್ನೇ ಕರ್ಕೊಂಬಂದು ನಮ್ಮ ಮನೆಯಲ್ಲಿ ಕೂರಿಸಿಬಿಡ್ತಾರೆ. ಆದ ಕಾರಣ ಆ ಒಂದು ಶನಿ ಮಹಾತ್ಮರ ಒಂದು ಅನುಗ್ರಹಕ್ಕಾಗಿ ನೀವು ಶನಿ ಶಾಂತಿಯನ್ನು ಮಾಡಿಸಿದರೆ ತುಂಬ ಒಳ್ಳೆಯದಾಗುತ್ತದೆ. ಮತ್ತು ದಿನಾಂಕ 14/5/2025 ನಿಮ್ಮ ರಾಶಿ ಅಧಿಪತಿ ಗುರು ಬೆಳ್ಳಿ ಪಾದದಿಂದ ಕೇಂದ್ರ ಸ್ಥಾನವಾದಂತಹ ಒಂದು ಮಿಥುನ ರಾಶಿ ಅಂದರೆ 4ನೇ ಸ್ಥಾನವಾದಂತಹ ಮಿಥುನ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ನಿಮ್ಮ ಮನೆಯಲ್ಲಿ ನಡೆಯುತ್ತವೆ. ಅದೇ ರೀತಿ ದಿನಾಂಕ 18/5/2025 ಗುರುಗ್ರಹ ಪಂಚಮ ಸ್ಥಾನವಾದಂಥ ಕರ್ಕ ರಾಶಿಗೆ ಉಚ್ಚಸ್ಥಾನಕ್ಕೆ ಬಂಗಾರ ಪಾದ ಸುವರ್ಣ ಪಾದದಿಂದ ಪ್ರವೇಶ ಮಾಡುವುದರಿಂದ ನಿಮ್ಮ ಮನೆಯಲ್ಲೆಲ್ಲ ಶುಭಕಾರ್ಯಗಳು ನಡೀತವೆ, ಸಾಕಷ್ಟು ಧನಲಾಭ ಆಗ್ತದೆ. ಮಕ್ಕಳಿಗೂ ಕೂಡ ವಿದ್ಯೆ, ಉದ್ಯೋಗ ಎಲ್ಲ ವಿಚಾರಗಳಲ್ಲಿ ಕೂಡ ಒಂದು ಪ್ರಗತಿ ಉಂಟಾಗುತ್ತದೆ. ಮತ್ತು ದಿನಾಂಕ 5/12/2025 ಗುರುಗ್ರಹ ಪುನಃ ಒಂದು ವಕ್ರಿಯಾಗಿ ಮಿಥುನ ರಾಶಿಗೆ ಒಂದು ಶುಭ ತಾಮ್ರಪಾದದಿಂದ ಪ್ರವೇಶ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಧನಲಾಭಗಳು ಇಡೀ ವರ್ಷವೂ ಇರುತ್ತವೆ. ಕಾರಣ ನಿಮಗೆ ಈ ವರ್ಷ ಎಲ್ಲ ಚೆನ್ನಾಗಿತ್ತು, ಶುಭ ಫಲಗಳಿವೆ. ಶನಿ ಶಾಂತಿಯನ್ನು ಮಾಡಿಸ್ಕೊಂಬಿಟ್ರೆ ನಿಮಗೆಲ್ಲ ರೀತಿಯಿಂದ ಹೊಸ ಮನೆ, ಸೈಟು, ಜಮೀನು, ವಾಹನ ಎಲ್ಲ ಖರೀದಿ ಮಾಡುವಂತಹ ಯೋಗವು ಕೂಡ ಪ್ರಾಪ್ತ ಆಗುತ್ತದೆ. ಇನ್ನೊಂದು ದಿನಾಂಕ 29/5/2025 ಮೀನರಾಶಿಯಲ್ಲಿದ್ದಂಥ ನಿಮ್ಮ ರಾಶಿಯಲ್ಲೇ ಇರುವಂಥ ರಾಹುಗ್ರಹ ಕುಂಭರಾಶಿಗೆ ಹಾಗೂ ನಿಮ್ಮ 7ನೇ ಸ್ಥಾನದಲ್ಲಿದ್ದಂತಹ ಕನ್ಯಾ ರಾಶಿಯಲ್ಲಿ ಇರುವಂಥ ಕೇತುಗ್ರಹ ಸಿಂಹರಾಶಿಗೆ ಒಂದು ಶುಭ ಫಲಗಳನ್ನೇ ನೀಡುತ್ತಾರೆ. ಎಲ್ಲರಿಗೂ ಶುಭವಾಗಲಿ ಅಂಥೇಳಿ ಆ ಪರಮಾತ್ಮನಲ್ಲಿ ಧ್ಯಾನಿಸ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.